1949 ಜಾರ್ಜ್ ಆರ್ವೆಲ್ ಅನ್ನೋ ರೈಟರ್ ಒಂದು ಲೆಜೆಂಡರಿ ನಾವೆಲ್ ನ ಪಬ್ಲಿಷ್ ಮಾಡ್ತಾರೆ. ಅದರ ಹೆಸರು 1984ರ ಈ ಪುಸ್ತಕದಲ್ಲಿ ಒಂದು ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದರ ಹೆಸರೇ ಬಿಗ್ ಬ್ರದರ್ ಅಂಡ್ ಇದಕ್ಕೆ ಒಂದು ಟ್ಯಾಗ್ ಲೈನ್ ಕೂಡ ಕೊಡ್ತಾರೆ. ಇದರ ಹೆಸರೇ ಬಿಗ್ ಬ್ರದರ್ ಈಸ್ ವಾಚಿಂಗ್ ಯು. 1999ರಲ್ಲಿ ಇದೇ ಪುಸ್ತಕದಿಂದ ಇನ್ಸ್ಪಿರೇಷನ್ ತಗೊಂಡು ನೆದರ್ಲ್ಯಾಂಡ್ ನ ಒಂದು ದೇಶದಲ್ಲಿ ಟಿವಿ ಶೋನ ಮಾಡ್ತಾರೆ. ಅದಕ್ಕೆ ಬಿಗ್ ಬ್ರದರ್ ಅಂತ ಹೆಸರು ಕೊಡ್ತಾರೆ. ಈ ಶೋನ ಕಾನ್ಸೆಪ್ಟ್ ಏನಾಗಿರುತ್ತೆ ಅಂದ್ರೆ, ಕೆಲವು ಜನರನ್ನ ಒಂದು ಮನೆಯಲ್ಲಿ ಕ್ಯಾಮ್ರಾ ಮಧ್ಯೆ ಹಾಕಿ ಸರ್ವೈಲೆನ್ಸ್ ನಲ್ಲಿ ಇಡ್ತಾರೆ. ಹಾಗೆ ಅವರಿಗೆ ಒಂದು ವಾಯ್ಸ್ ಕಮೆಂಟ್ಸ್ ಗಳನ್ನ ಕೂಡ ಕೊಡ್ತಿರುತ್ತೆ. ಹಾಗೆ ಕೆಲವೇ ದಿನಗಳಲ್ಲಿ ಇದು ಜನರ ಮಧ್ಯ ತುಂಬಾ ಫೇಮಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇದನ್ನ ಬೇರೆ ಕಂಟ್ರಿಯವರು ಕಾಪಿ ಮಾಡೋದಕ್ಕೂ ಕೂಡ ಶುರು ಮಾಡ್ತಾರೆ. ಎಷ್ಟು ಫೇಮಸ್ ಆಗುತ್ತೆ ಅಂದ್ರೆ, ಈ ಶೋನ ಇಡೀ ಜಗತ್ತಲ್ಲೇ ಕಾಪಿ ಮಾಡೋದಕ್ಕೆ ಶುರು ಮಾಡ್ತಾರೆ. USA, ಕೆನಡಾ, ಇಂಡಿಯಾ, ಮೆಕ್ಸಿಕಾ ಹೀಗೆ ಹಲವಾರು ದೇಶಗಳು ಇದೇ ಕಾನ್ಸೆಪ್ಟ್ ನ ಕಾಪಿ ಮಾಡಿ ಬಿಗ್ ಬ್ರದರ್ ಶೋನ ಮಾಡ್ತಾರೆ. ಅಂಡ್ ಭಾರತದಲ್ಲಿ ಈ ಶೋಗೆ ಬಿಗ್ ಬಾಸ್ ಅಂತ ಹೆಸರು ಕೊಟ್ಟು ಲಾಂಚ್ ಮಾಡ್ತಾರೆ. ಹಾಗೆ ಇದು ಭಾರತದಲ್ಲಿ ಎಷ್ಟು ಪಾಪ್ಯುಲರ್ ಆಗುತ್ತೆ ಅಂದ್ರೆ, ಕೆಲವೇ ವರ್ಷಗಳಲ್ಲಿ ಇದನ್ನ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಲಾಂಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ 2013ರಲ್ಲಿ ಬಿಗ್ ಬಾಸ್ ನ ಕನ್ನಡ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಈಗ ಈ ಕ್ರೇಜ್ ಜನರಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ, ಈಗ ಇದು OTT ಪ್ಲಾಟ್ಫಾರ್ಮ್ ಗಳಿಗೂ ಕೂಡ ಬಂದಿದೆ. ಬಿಗ್ ಬ್ರದರ್ ಅನ್ನೋ ಕ್ಯಾರೆಕ್ಟರ್ ನ ಅವರು ಒಂದು ವಾರ್ನಿಂಗ್ ನ ಜೊತೆ ಯೂಸ್ ಮಾಡ್ತಿರ್ತಾರೆ. ಇವರು ಸ್ಟಾಲಿನ್ ಮತ್ತು ಹಿಟ್ಲರ್ ನ ನೋಡಿ ಒಂದು ಡಿಕ್ಟೇಟರ್ಶಿಪ್ ಅಲ್ಲಿ ಯಾವ ಟೆಕ್ನಿಕ್ ನ ಯೂಸ್ ಮಾಡ್ತಾರೋ ಅದನ್ನೇ ಯೂಸ್ ಮಾಡೇ ಬಿಗ್ ಬಾಸ್ ಅಲ್ಲಿ ಬೇಗ ಎಂಟ್ರಿ ಸಿಗುತ್ತೆ. ಇಲ್ಲಿ ಸಾಧುಗಳು ಹೋಗಿದ್ರು ಅವರ ಹತ್ರನು ಜಗಳ ಮಾಡಿಸಿ ಅವರನ್ನ ಒಂದು ಕಾಮಿಡಿ ಕ್ಯಾರೆಕ್ಟರ್ ಆಗಿ ಮಾಡ್ತಾರೆ. ನೀವೆಲ್ಲ ಅನ್ಕೊಂಡಿರ್ಬೋದು, ನೀವು ವೋಟ್ ಮಾಡೋದ್ರಿಂದಾನೇ ವಿನ್ನರ್ ಡಿಸೈಡ್ ಆಗ್ತಾರೆ ಅಥವಾ ಎಲಿಮಿನೇಟ್ ಆಗ್ತಾರೆ ಅಂತ. ಆದ್ರೆ ಇಲ್ಲಿ ಕತೆ ಬೇರೆನೇ ಇದೆ. ಇಲ್ಲಿ ಕಾಂಟ್ರವರ್ಸಿ, ಲವ್, ರೊಮ್ಯಾನ್ಸ್ ನ ಯಾರು ಕ್ರಿಯೇಟ್ ಮಾಡಲ್ವೋ ಅವರನ್ನ ಎಲಿಮಿನೇಟ್ ಮಾಡ್ತಾರೆ. ಯಾಕಂದ್ರೆ ಕಾಂಟ್ರವರ್ಸಿ ಇಲ್ಲ ಅಂದ್ರೆ TRP ಇಲ್ಲ. ಅದಕ್ಕೆ ಹಲವಾರು ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ನ ಎಂಟ್ರಿ ಆಗೋದಕ್ಕೂ ಮೊದಲು ಡೀಲ್ ಮಾಡ್ಕೊಂಡಿರ್ತಾರೆ. ಅವರು 4 ವೀಕ್ ಅಥವಾ 5 ವೀಕ್ ಆದ್ಮೇಲೆ ಎಲಿಮಿನೇಟ್ ಆಗ್ತಾರೆ ಅಂತ. ಇಲ್ಲಿ ಯಾರಿಗೆ ಗೇಮ್ ಆಡಿಸ್ಬೇಕು, ನಾಮಿನೇಟ್ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು ಅಂತ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಇದನ್ನ ಹಿಂದಿ ಬಿಗ್ ಬಾಸ್ 16ರ ಕಂಟೆಸ್ಟೆಂಟ್ ಶೇಖರ್ ಸುಮನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಶೋ ಅಲ್ಲಿ ಆಗೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕಾಂಟ್ರವರ್ಸಿ ಎಲ್ಲಾ ಕೂಡ ಬಿಗ್ ಬಾಸ್ ನ ಸ್ಕ್ರಿಪ್ಟ್ ಡಿಸೈಡ್ ಮಾಡುತ್ತೆ. ಹಲವು ಹಿಂದಿ ಕಂಟೆಸ್ಟೆಂಟ್ಸ್ ಇದರ ಮೇಲೆ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಅವರಿಗೆ ಸ್ಕ್ರಿಪ್ಟ್ ಕೊಡಲ್ಲ, ಆದ್ರೆ ಎಲ್ಲಾ ಮಾತಲ್ಲೂ ಓವರ್ ರಿಯಾಕ್ಟ್ ಹಾಗೆ ಕಂಟೆಂಟ್ ಕೊಡೋದಕ್ಕೆ ಹೇಳಿದ್ರು ಅಂತ. ಹಾಗೆ ಇದನ್ನ ಒಂದು ಪ್ರೀ ಪ್ಲಾನ್ಡ್ ಶೋ ಅಂತ ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ಈ ಶೋ ಅಲ್ಲಿ ಆಡಿಷನ್ಸ್ ಇರಲ್ಲ. ಇದರಲ್ಲಿ ಹೆವಿ ಎಡಿಟಿಂಗ್ ಮಾಡಿ ಒಬ್ಬ ಕಂಟೆಸ್ಟೆಂಟ್ ನ ತಪ್ಪು ಅಂತ ತೋರಿಸ್ತಾರೆ. ಈ ಎಡಿಟ್ ನ ಬೇಸಿಸ್ ನಲ್ಲಿ ವ್ಯೂಯರ್ಸ್ ನ ವೋಟ್ ಮಾಡೋ ರೀತಿನೇ ಮ್ಯಾನಿಪುಲೇಟ್ ಮಾಡ್ತಾರೆ. ಹಾಗೆ ರೂಲ್ಸ್ ನ ಚೇಂಜ್ ಮಾಡೋದು, ಹಲವು ಬಾರಿ ಎಲಿಮಿನೇಷನ್ ಕೂಡ ಮಾಡದೇ ಇರೋದು. ಅಂಡ್ ಟಾಸ್ಕ್ ಗಳ ವಿಷಯಕ್ಕೆ ಬರೋದಾದ್ರೆ ಬಹಳ ಎಂಟರ್ಟೈನಿಂಗ್ ಆಗಿರುತ್ತೆ. ಇದನ್ನ ನಾವು ನೋಡಿ ಮಜಾ ಕೂಡ ತಗೋತೀವಿ. ಹೀಗೆ ಕಂಟೆಸ್ಟೆಂಟ್ ಗಳಿಗೆ ಟಾಸ್ಕ್ ನ ಹೆಸರಲ್ಲಿ ಹ್ಯೂಮಿಲೇಟ್ ಮಾಡ್ತಾರೆ ಅಂಡ್ ಅವರಿಗೆ ಕಷ್ಟ ಕೊಡ್ತಾರೆ. ಹಾಗೂ ಎಲ್ಲರೂ ಬೇರೆಯವರ ಪರ್ಸನಲ್ ಮ್ಯಾಟರ್ಸ್ ನ ರಿವೆಂಜ್ ಹೆಸರಲ್ಲಿ ಲೀಕ್ ಮಾಡ್ತಾರೆ. ಚಾಡಿ ಹೇಳೋದನ್ನ ಈ ಶೋ ನ ಮೇನ್ ಕಂಟೆಂಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಹಲವು ಫೇಕ್ ರಿಲೇಶನ್ಶಿಪ್ ನ ಕ್ರಿಯೇಟ್ ಮಾಡ್ತಾರೆ. ಇದನ್ನ ಜಸ್ಟ್ TRP ಜಾಸ್ತಿ ಆಗ್ಲಿ ಅಂತ ಹೇಳಿ ಮಾಡ್ತಾರೆ. ಹಾಗೆ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ಅದು ಜಾಸ್ತಿ ಕೂಡ ಆಗುತ್ತೆ. ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ನ ಡೈಲಿ ಲೈಫ್ ನೋಡಿ ಜನರಿಗೆ ಎಷ್ಟು ಮಜಾ ಬರ್ತಿದೆ ಅಂದ್ರೆ, ಈಗ ಇದನ್ನ OTT ಅಲ್ಲಿ 24 ಅವರ್ಸ್ ಲೈವ್ ಸ್ಟ್ರೀಮಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೂ ಮೊದಲಿಗಿಂತ ಈಗ ಕ್ಯಾಮ್ರಾಗಳನ್ನ ಕೂಡ ಜಾಸ್ತಿ ಮಾಡಿದ್ದಾರೆ. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ, ಆದ್ರೆ ಇದರಲ್ಲಿ ರಿಯಲ್ ಅನ್ನೋದು ಏನು ಇಲ್ಲ. ಬಿಗ್ ಬಾಸ್ ಒಳಗಡೆ ಅದು ಎಷ್ಟು ಒಳ್ಳೆ ಜನ ಹೋಗಿದ್ರು ಕೂಡ ಅವರು ಚಾಡಿ ಹೇಳೋದಕ್ಕೆ, ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ಜಾಸ್ತಿ ಯಾರು ಚೆನ್ನಾಗಿ ಮಾಡ್ತಾರೆ ಅವರನ್ನ ಗುಡ್ ಪರ್ಫಾರ್ಮರ್ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನೀವೇ ಒಂದ್ಸರಿ ಯೋಚನೆ ಮಾಡಿ, ಇಲ್ಲಿ ಕ್ಯಾಮ್ರಾ ಇಲ್ಲ ಅಂದಿದ್ರೆ ಜಗಳನೇ ಯಾರು ಮಾಡ್ತಿರ್ಲಿಲ್ಲ. ಬಿಗ್ ಬಾಸ್ ಒಳಗಡೆ ದುಶ್ಮನಾಗಿರೋರು ಹೊರಗಡೆ ಬಂದಾಗ ದೋಸ್ತಗಳಾಗಿರ್ತಾರೆ. ನಿಜ, ಇದೆಲ್ಲ ಬಿಗ್ ಬಾಸ್ ಶೋನ ಒಂದು ಸೆಟಪ್ ಅಷ್ಟೇ. ಕಂಟೆಸ್ಟೆಂಟ್ ಗಳನ್ನ ಟಾರ್ಚರ್ ಮಾಡಿ ಅವರ ಪರ್ಫಾರ್ಮೆನ್ಸ್ ಮೇಲೆ ಅವರನ್ನ ವಿನ್ನರ್ ಆಗಿ ಚೂಸ್ ಮಾಡ್ತಾರೆ. ಅದಕ್ಕೆ ನೀವು ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಈ ರೀತಿಯ ಕಂಟೆಂಟ್ ಅಥವಾ ಆಕ್ಟಿಂಗ್ ಮಾಡೋ ತರ ಅವರಿಗೆ ಈ ಕ್ಯಾರೆಕ್ಟರ್ ನ ಮಾಡಿರ್ತಾರೆ. ಒಂದು ಡಿಕ್ಟೇಟರ್ಶಿಪ್ ಅಲ್ಲಿ ಇರುವ ದೇಶದಲ್ಲಿ ಹೇಗೆ ಸರ್ವೈಲೆನ್ಸ್ ಅಥವಾ ಫ್ಯಾಕ್ಟ್ಸ್ ನ ಚೇಂಜ್ ಮಾಡೋದು, ಜನರನ್ನ ನೌಕರರನ್ನಾಗಿ ಮಾಡೋದು, ಯಾರು ಈ ಡಿಕ್ಟೇಟರ್ ನ ವಿರುದ್ಧ ನಿಲ್ಲೋದಕ್ಕೆ ಟ್ರೈ ಮಾಡ್ತಾರೋ ಅವರಿಗೆ ಆಂಟಿ ನ್ಯಾಷನಲ್ ಅಂತ ಹೇಳಿ ಅವರನ್ನ ಹತ್ಯೆ ಮಾಡ್ತಾರೆ. ಇದೇ ರೀತಿ ಬಿಗ್ ಬಾಸ್ ಕೂಡ ಒಂದು ಚೀಪ್ ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಸ್ಯಾಡಿಸಮ್ ಮತ್ತೆ ವೈಲೆನ್ಸ್ ನ ಪ್ರಮೋಟ್ ಮಾಡ್ತಾರೆ. ಸ್ಯಾಡಿಸಮ್ ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಹಿಂಸಾನಂದ ಅಂತ ನಾನು ಹೇಳ್ದಾಗ್ಲೇನೆ ನಿಮ್ಗೆ ಇದರ ಅರ್ಥ ಗೊತ್ತಾಗಿರ್ಬೋದು. ಇದು ಏನ್ ಅರ್ಥ ಕೊಡುತ್ತೆ ಅಂದ್ರೆ, ಬೇರೆ ಜನ ಹಿಂಸೆಯಲ್ಲಿ ಇರೋದನ್ನ ನೋಡಿ ನಾವು ಆನಂದ ಪಡೋದು. ನೀವು ಹಾಗೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಬಿಗ್ ಬಾಸ್ ನೋಡೋ ನಾವೆಲ್ಲ ಇದನ್ನ ಒಂದಲ್ಲ ಒಂದು ಸರಿ ಆದ್ರೂ ಫೀಲ್ ಮಾಡಿರ್ತೀವಿ. ಈ ಹಿಂಸಾನಂದ ಎಲ್ಲ ಜನರಲ್ಲೂ ಇರುತ್ತೆ.
ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ರೋಡ್ ಅಲ್ಲಿ ಯಾರಾದ್ರೂ ಜಗಳ ಆಡ್ತಿದ್ರೆ ಅದನ್ನ ಬಿಡಿಸಕ್ಕೆ ಹೋಗೋ ಜನ ಕಮ್ಮಿ ಇರ್ತಾರೆ, ಆದ್ರೆ ಅದನ್ನ ನೋಡಿ ಮಜಾ ತಗೊಳ್ಳೋರು ತುಂಬಾ ಜನ ಇರ್ತಾರೆ. ಇದು ಎವ್ರಿಡೇ ಸ್ಯಾಡಿಸಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್. ಇದು ಇವತ್ತು ನಮ್ಮಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಕ್ರಿಯೇಟರ್ ಕೂಡ ಇದನ್ನ ಕಂಟೆಂಟ್ ಆಗಿ ಮಾಡ್ಕೊಂಡಿದ್ದಾನೆ. ಅಂಡ್ ಇದೇ ರೀತಿಯ ಹಲವು ಕಾರಣಗಳನ್ನ ನಾವು ಪ್ರತಿದಿನ ನೋಡ್ತಿರ್ಬೋದು. ಇದೇ ತರ ಬಿಗ್ ಬಾಸ್ ನಲ್ಲಿ ನಡೆಯೋ ಸ್ಯಾಡಿಸಮ್ ಜನರಿಗೆ ಎಂಟರ್ಟೈನ್ಮೆಂಟ್ ಆಗಿದೆ. ಇದರಲ್ಲಿ ಕಂಟೆಸ್ಟೆಂಟ್ಸ್ ಯಾವಾಗ್ಲೂ ಜಗಳ ಆಡ್ತಿರ್ತಾರೆ ಅಂಡ್ ಕೆಲವು ಸಾರಿ ಫಿಸಿಕಲ್ ಫೈಟ್ ಕೂಡ ಆಗುತ್ತೆ. ಇದನ್ನ ಜಸ್ಟ್ ಒಂದು ಕಂಟೆಸ್ಟೆಂಟ್ ಮಾತ್ರ ಮಾಡಲ್ಲ, ಶೋನ ಟಾಸ್ಕ್ ಗಳು ಇದನ್ನ ಪ್ರಮೋಟ್ ಮಾಡುತ್ತೆ. ಹಲವು ಟಾರ್ಚರ್ ಟಾಸ್ಕ್ ಗಳು ಸ್ಟುಪಿಡ್ ಆಗಿರುತ್ತೆ. ಇದನ್ನೆಲ್ಲ ಒಂದು ಮಿಕ್ಸ್ ಮಸಾಲಾ ಕ್ರಿಯೇಟ್ ಮಾಡೋದಕ್ಕೆ ಮಾಡೋದು. ಈ ಪೂರ್ತಿ ಶೋ ಕಂಟೆಸ್ಟೆಂಟ್ ಗಳ ಮಧ್ಯೆ ಕಾಂಟ್ರವರ್ಸಿಗಳನ್ನ ಶುರು ಮಾಡೋದು ಅಂಡ್ ಇದರಿಂದ ಮಜಾ ತಗೊಳ್ಳೋದು. ಇದೆಲ್ಲ ಮಾಡಿ ಬಿಗ್ ಬಾಸ್ ಶೋ ಮೇಕರ್ಸ್ ಬಹಳ ದುಡ್ಡನ್ನ ಮಾಡ್ತಿದ್ದಾರೆ. ಜೊತೆಗೆ ಇದನ್ನ ನಿಮ್ಗಳಿಗೆ ಫ್ರೀ ಆಗಿ ಕೂಡ ತೋರಿಸ್ತಿದ್ದಾರೆ. ನೀವು ಇದರ ರಿಟರ್ನ್ ಆಗಿ ನಿಮ್ಮ ಟೈಮ್ ಹಾಗೆ ನಿಮ್ಮ ಮೆಂಟಲ್ ಸ್ಟೇಟ್ ನ ಸ್ಯಾಕ್ರಿಫೈಸ್ ಮಾಡಬೇಕು. ಈ ಕಾಂಟ್ರವರ್ಸಿ ಜಗಳ ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅಂತ ಕ್ರಿಯೇಟರ್ಸ್ ನ ಕೇಳಿದ್ರೆ ಅವರು ಹೇಳೋದು ಒಂದೇ, ಎಂಟರ್ಟೈನ್ಮೆಂಟ್. ಆದ್ರೆ ಇದನ್ನೆಲ್ಲ ನೋಡೋ ಜನ ಈ ಕಂಟೆಸ್ಟೆಂಟ್ ಗಳನ್ನ ರೋಲ್ ಮಾಡಲ್ ಆಗಿ ತಗೊಂಡು ಅವರುಗಳ ತರನೇ ಆಗೋದಕ್ಕೆ ನೋಡ್ತಾರೆ. ಅವರಲ್ಲೂ ಮಾತಿಗೆ ಜಗಳ ಆಡೋದು, ಕಷ್ಟದಲ್ಲಿ ಇರೋ ಜನನ ನೋಡಿ ಮಜಾ ತಗೊಳ್ಳೋದು ಸಾಮಾನ್ಯ ಆಗುತ್ತೆ. ಎಷ್ಟೋ ಜನ ಬಿಗ್ ಬಾಸ್ ಗೆ ಹೋಗೋದನ್ನೇ ತಮ್ಮ ಡ್ರೀಮ್ ಆಗಿ ಮಾಡ್ಕೊಂಡಿರ್ತಾರೆ, ಆಮೇಲೆ ಅದಕ್ಕೋಸ್ಕರ ರೆಡಿನೂ ಆಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡೋದು ಅಂಡ್ ಫೇಕ್ ರಿಚ್ನೆಸ್ ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಹಲವು ಕ್ವಾಲಿಫೈಡ್ ಸೈಕ್ಯಾಟ್ರಿಸ್ಟ್ ಗಳು ಇದನ್ನ ನೋಡೋದ್ರಿಂದ ಮೆಂಟಲ್ ಹೆಲ್ತ್ ಹಾಗೆ ಮೆಂಟಲ್ ಸ್ಟೇಟ್ ಹಾಳಾಗುತ್ತೆ ಅಂತ ಹೇಳ್ತಾರೆ. ಈ ಶೋ ಅಲ್ಲಿ ಕೆಲವು ಕಂಟೆಸ್ಟೆಂಟ್ ಗಳನ್ನ ಹೀರೋಗಳಾಗಿ ತೋರಿಸ್ತಾರೆ, ಮತ್ತೆ ಕೆಲವರನ್ನ ವಿಲನ್ ಮಾಡ್ತಾರೆ. ಇದು ಮುಗಿದ ಮೇಲೆ ಜನ ತಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊಂಡು ಫೇಮಸ್ ಆಗ್ತಾರೆ, ಆದ್ರೆ ಮಿಕ್ಕಿದವರು ತಮ್ಗೆ ಇರೋ ಪಾಪ್ಯುಲಾರಿಟಿನ ಕಳ್ಕೋತಾರೆ. ನಾವು ಹೇಳೋದು ಒಂದೇ, ಚಿಕ್ಕ ಮಕ್ಕಳನ್ನ ಈ ರೀತಿಯ ಶೋಗಳಿಂದ ದೂರ ಇಡಿ. ಹಾಗೆ ಮತ್ತೆ ಇದನ್ನ ನೀವು ನೋಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇದು ನಿಮ್ಮ ಲೈಫ್ ಅನ್ನೇ ಹಾಳು ಮಾಡಬಹುದು. ಅಂಡ್ ಫ್ರೆಂಡ್ಸ್, ಈ ವಿಡಿಯೋನ ನೋಡಿ ನಿಮ್ಗೆ ಏನಾದ್ರು ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರನೇ ಓಪನ್ ಇರುತ್ತೆ. ಅಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ.